ನಡೆಯುತ್ತದೆ. ಸೌಹಾರ್ದದ ಸಂಕೇತವಾದ ಬೆಂಗಳೂರು ಕರಗ ಮಧ್ಯರಾತ್ರಿಯಲ್ಲಿ ಹತ್ತಿಪೇಟೆಯಲ್ಲಿರುವ ಹಾಜಿ ಮಸ್ತಾನ್ ಶಾ ದರ್ಗಾಕ್ಕೆ ಆಗಮಿಸಿ ಪೂಜೆ ಸ್ವೀಕರಿಸುತ್ತದೆ. ಹಾಜಿ ಮಸ್ತಾನ್ ಶಾ ದರ್ಗಾದ ವಿಶೇಷವೆಂದರೆ ಅದಕ್ಕೆ ಮುಸ್ಲಿಮರಿರುವಷ್ಟೇ ಹಿಂದೂ ಭಕ್ತರು ಇರುವುದು. ಕರಗ ಶಕ್ತ್ಯೋತ್ಸವ ಪ್ರಾರಂಭದ ಬಗ್ಗೆ ಮಾಹಿತಿಗಳು ಲಿಖಿತ ಮೂಲಕ ಇಲ್ಲ. ವಿಜಯನಗರದಲ್ಲಿ ಕಾಲದಲ್ಲಿ ಕರಗ ನಡೀತಾ ಇತ್ತು ಅಂತನೋ, ಕೆಂಪೇಗೌಡ ಕಾಲದಲ್ಲಿ ಕರಗ ಇಲ್ಲಿ ನಡೀತಾ ಇತ್ತು ಅಂತನೋ, ಈ ಬೆಂಗಳೂರು ನಗರವನ್ನು ಶಾಂಬಾಜಿ ಆಳ್ತಾ ಇದ್ದಾಗ, ಮರಾಠಿಗರು ಆಳ್ತಾ ಇದ್ದಾಗ ಇಲ್ಲಿ ಕರಗ ಶಕ್ತ್ಯೋತ್ಸವ ನಡೀತಾ ಇತ್ತು ಅಂತನೋ, ಮುಸಲ್ಮಾನರು ಟಿಪ್ಪು ಸುಲ್ತಾನ್ ಹೈದರಾಲಿ ಕಾಲದಲ್ಲೂ ಈ ದೇವಸ್ಥಾನದಲ್ಲಿ ಕರಗ ನಡೀತಾ ಇತ್ತು. ಮಸ್ತಾನ್ ಸಾಬಿ ಅನ್ನುವಂಥ ಒಬ್ಬ ಅರಬಿಕ್ ಸೂಫಿ ಈ ದೇವಸ್ಥಾನ ಭಕ್ತನಾಗಿದ್ದ. ಈ ಕರಗದ ಸಮಯದಲ್ಲಿ ಹೂವಿನ ದೇವಸ್ಥಾನಕ್ಕೆ ತಂದುಕೊಟ್ಟು ಅವನ ಸೇವೆಯನ್ನು ಮಾಡ್ತಾ ಇದ್ದ ಅನ್ನೋದು ಮಾಹಿತಿಗಳಿದೆ. ಹಾಗೆ ಬ್ರಿಟಿಷರ ಕಾಲದಲ್ಲೂ ಕರಗ ಶಕ್ತ್ಯೋತ್ಸವ ವಿಜೃಂಭಣೆ ನಡೀತಾ ಇತ್ತು ಅನ್ನುವಂಥ ದಾಖಲೆಗಳಿವೆ. ಮೈಸೂರು ಮಹಾರಾಜರು, ಮೈಸೂರು ಒಡೆಯರು ಈ ದೇವಸ್ಥಾನದ ಹಿರಿಮೆಯನ್ನು ಮೆಚ್ಚಿ ದಾನದತ್ತಿಗಳನ್ನು ಕೊಟ್ಟು ಸನ್ನದ್ದನ್ನು ಹೊಡೆಸಿ 1811ರಲ್ಲಿ ಈ ದೇವಸ್ಥಾನಕ್ಕೆ ಸುಮಾರು 800 ಎಕರೆಯಷ್ಟು 3 ಗ್ರಾಮದ ಜಮೀನನ್ನು ಕೊಟ್ಟು ದೇವಸ್ಥಾನಕ್ಕೆ ರಾಜಾಶ್ರಯ ನೀಡಿದ್ರು ಅನ್ನುವಂಥ ದಾಖಲೆಗಳು ನಮ್ಮಲ್ಲಿದೆ. Kaipa kumnare,
ಕೆಂಪೇಗೌಡರ ಕನಸಲ್ಲಿ ನೀ ಬಂದು ಬೆಂಗಳೂರು ನಗರದಿ ನೆಲೆ ನಿಂತೆ ಅಣ್ಣಮ್ಮ ತಾಯಿ. ಕರುನಾಡ ದೇವತೆಯೇ ಅಣ್ಣಮ್ಮ ಕರುನಾಡು ಪೂಜಿತೆಯೇ. ಕರುನಾಡ ದೇವತೆಯೇ ಅಣ್ಣಮ್ಮ ಕರುನಾಡು ಪೂಜಿತೆಯೇ. ಕೆಂಪೇಗೌಡರ ಕನಸಲ್ಲಿ ಬಂದು ಕೆಂಪೇಗೌಡರ ಕನಸಲ್ಲಿ ಬಂದು ಬೆಂಗಳೂರು ನಗರದಿ ನೆಲೆ ನಿಂತೆ ಬೆಂಗಳೂರು ನಗರದಿ ನೆಲೆ ನಿಂತೆ ಕರುನಾಡ ದೇವತೆಯೇ ಅಣ್ಣಮ್ಮ ಕರುನಾಡು ಪೂಜಿತೆಯೇ. ಕರುನಾಡ ದೇವತೆಯೇ ಅಣ್ಣಮ್ಮ ಕರುನಾಡು ಸೌಭಾಗ್ಯ ನೀಡಿ ಮುತ್ತೈದೆತನವನ್ನು ನೀ ಹರಸುವೆ. ಮುತ್ತೈದೆಯರಿಗೆ ಸೌಭಾಗ್ಯ ನೀಡಿ ಮುತ್ತೈದೆತನವನ್ನು ನೀ ಹರಸುವೆ. ಕನ್ಯೆಯರಿಗೆಲ್ಲ ಮಾಂಗಲ್ಯ ಭಾಗ್ಯವ ನೀಡಿ ಕನ್ಯೆಯರಿಗೆಲ್ಲ ಮಾಂಗಲ್ಯ ಭಾಗ್ಯವ ನೀಡಿ ಸೌಭಾಗ್ಯವತಿ ಎಂದು ನೀ ಹರಸುವೆ. ಸೌಭಾಗ್ಯವತಿ ಎಂದು ನೀ ಹರಸುವೆ. ಕರುನಾಡ ದೇವತೆಯೇ ಅಣ್ಣಮ್ಮ ಕರುನಾಡು ಪೂಜಿತೆಯೇ. ಕರುನಾಡ ದೇವತೆಯೇ ಅಣ್ಣಮ್ಮ ಕರುನಾಡು ಪೂಜಿತೆಯೇ. ವೀಕ್ಷಕರೇ ನೋಡಿದ್ರಲ್ಲ, ಈಗ ಅಣ್ಣಮ್ಮ ದೇವಸ್ಥಾನದಿಂದ ಹೊರಟ ಕರಗ ನಗರವನ್ನು ಪ್ರದಕ್ಷಿಣೆ ಹಾಕುತ್ತಾ ಬೆಳಗಿನ ಜಾವಕ್ಕೆ ಸ್ವಸ್ಥಾನವನ್ನು ಸೇರುತ್ತದೆ. ಧ್ವಜಾರೋಹಣವಾದ 10ನೇ ದಿನ ದೇವಾಲಯದಲ್ಲಿ ವಸಂತೋತ್ಸವ ಹಾಗೂ ಗಾಂವ್ ಸೇವೆ ನಡೆಯುತ್ತದೆ. 11ನೇ ದಿನ ರಾತ್ರಿ ರಥೋತ್ಸವ ಹೋಮ ಹವನ ನಡೆದು ಧ್ವಜಸ್ತಂಭಕ್ಕೆ ಪೂಜೆ ಮಾಡಿ ಅದನ್ನು ಇಳಿಸುವ ಮೂಲಕ ಕರಗ ಶಕ್ತ್ಯೋತ್ಸವ ಆಚರಣೆ ಅಂತ್ಯವಾಗುತ್ತದೆ. ವೀಕ್ಷಕರೇ, ಇಲ್ಲಿಯವರೆಗೂ ಕರಗ ನಡೆದು ಬಂದ ದಾರಿಯ ಜೊತೆಯಲ್ಲೇ ಅದು ನಡೆದು ಹೋಗುವ ದಾರಿಯನ್ನು ತಿಳಿದುಕೊಂಡ್ರಿ. ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಸಂತೋಷ ತಂದಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ. ನೋಡ ಬನ್ನಿ ಕರಗದ ಜಾತ್ರೆ, ಚೈತ್ರ ಹುಣ್ಣಿಮೆ ರಾತ್ರಿಯ ರಥಗಳ ಜಾತ್ರೆ. ನೋಡ ಬನ್ನಿ ಕರಗದ ಜಾತ್ರೆ, ಚೈತ್ರ ಹುಣ್ಣಿಮೆ ರಾತ್ರಿಯ ರಥಗಳ ಜಾತ್ರೆ. ಮೈಸೂರು ದಸರಾ, ಬೆಂಗಳೂರು ಕರಗ, ವಿಶ್ವಕ್ಕೆ ಸಾರಿದ ಕೀರ್ತಿ ಪತಾಕೆ, ಬೆಂಗಳೂರು ನಿರ್ಮಾತ. ಕನ್ನಡದ ಇತಿಹಾಸ